ಫುಲ್ ಗೇಮ್ ಆಡ್ತಾ ಇದೀಯಾ ನೋಡು.
ಮತ್ತೆ ಏನಿದು ಡ್ರಾ ತೋರಿಸ್ತದೆ ನನ್ನ ಅಕೌಂಟ್ ಫಸ್ಟ್ ಅಕೌಂಟ್ ಚೆಕ್ ಮಾಡು ನಿನ್ನ ಅಕೌಂಟ್ ದುಡ್ಡು ಅದನ್ನ ಅಗೇಟ್ ದುಡ್ಡು ಬಂದಿಲ್ಲ ಅಂತಂದರೆ ಅವ್ರು ಫೋನ್ ಮಾಡಿ ಈ ಥರ ಪಿ ಎಫ್ ಅಮೌಂಟು ಡ್ರಾ ಇದೆ ಅಂತ ಬರ್ತಾ ಇದೆ ಆಫೀಸ್ ಒಂದು ಬ್ಯಾಂಕ್ ಬರ್ತಾ ಇದೆ ಏನು ಅಂತ ಕೇಳು ಕೇಳಿದೆ From now on, I'll do whatever I want. The line between control and madness is thin. So, Shigawa, salty. I like to be on my own. But is this the reality? From now on, I'll do it. I don't do loyalty. I just get mine. I like to be on shake up. I will. Agora o bicho vai pegar. They think I'm the monster. I'll give them a monster. They think I'm a monster. I'll give them a monster. If they get dreams, the dream dreams are the true mirror of the unconscious. ಟ್ರಾನ್ಸ್ಫರ್ ಔಟ್ ಅಂದರೆ ಏನರ್ಥ ಟ್ರಾನ್ಸ್ಫರ್ ಔಟ್ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಸೇಮ್ ಇದು ನಾವು ಇದನ್ನ ಅವನೇ ಮಾಡಬೇಕು ಏನಿದು ಪಿ ಎಫ್ ಹೋದ್ಮೇಲೆ ಆ ಏನು ಬರ್ತದೆ ಕ್ಲೈಮ್ ಅದೇ ಅವನು ಆಫೀಸ್ ಒಂದು ಪ್ರಾಕ್ಟಲ್ ಬರ್ತದೆ ನೋಡಿ ಆಫೀಸ್ I drop crumbs only for the right one. Nothing I can't access. ಇದಕ್ಕಿಂತ ಮೊದಲು ಒಂದು ಪಿ ಎಫ್ ನಂಬರ್ ಐಡಿ Swing a blade. My blade answers to no one. The fire lights the path. I will take over Horizon. My destiny. The future belongs. The future belongs to nanotechnology. Adapt and change is the nature of it. No, Prince. Shake up. Está sentindo a energia? Sente o hidden power. Sentir double chill. Friends are the family you choose. Never drank wine with the king. I swore to serve. Watch out, Buckle. Music is the soul of the heart.
ಫೋನ್ ಮಾಡಿ ಮಾತಾಡ್ತೀನಿ ಏನಕ್ಕೆ ಅದಾಯ್ತು ಇದೇನು ಟ್ರಾನ್ಸ್ಫರ್ ಅಂತ ಆಗ್ತದೆ ಮಾಮೂಲಿ ಕಟ್ಟಿ ನಾವು ಏನೇನು ಕೊಡ್ತಾರೆ ಅವಾಗ ಏನೇನು ಬಟ್ ಅಕೌಂಟ್ಗೆ ಅವ್ರು ಮಾಡ್ಕೊಂಡು already too late. ಅದು Homemade explosives. Wanna try? Time to slice and dice. Want my fist or my blade? Rock to my rhythm. Everything for the family discipline. Want my fist or my blade? Everyone else. Sometimes you need to chase your dreams to be happy. More deep fried goodies, please. Another lap completed. I'm fast. Let's warm up.
ಅವಾಗ ಮೆಮೊರಿ ಇರುತ್ತೆ ಏನು ಹೇಳ್ತಾರಲ್ಲ ಅದು ಬರೀ 24 hours ಮಾತ್ರ ಅಂತ ರಿಪೋರ್ಟ್ ಮಾಡ್ಕೊಂಡು ಆಮೇಲೆ ನಾನು ನಿಮ್ಗೆ ಹಾಕೊಂಡು ಹಾಕಿದ್ರೆ ಬರೀ 30% ಮಾತ್ರ ಮೆಮೊರಿ ಇರುತ್ತೆ 30%. ಈಗ 24 hours ಒಳಗೆ ನೀವು ಡಿಗ್ರಿ ಮಾಡ್ಕೊಂಡ್ರೆ ರಿವಿಷನ್ ಮಾಡ್ಕೊಂಡ್ರೆ ಫುಲ್ ಮೈಂಡಲ್ಲಿ ಮೈಂಡ್ ಏನಂದ್ರೆ ಈಗ ಏನೇನೋ ನೋಡ್ತೀವಿ ಊಟದಲ್ಲಿ ಆಟ ಆಡ್ತೀವಿ ಆ ಕಡೆ ಏನೇನೋ ಮಾತಾಡ್ತೀವಿ ಆ ಕಡೆ ಕಳಿಸ್ತೀವಿ ಅಂತೀವಿ ಎಲ್ಲವನ್ನು ಬ್ರೈನ್ ಕ್ಯಾಪ್ ಅದೇ 24 hours ಮತ್ತೆ ಒಂದು ರಿವಿಷನ್ ನೀನೇನು ಮಾಡ್ತೀಯ 24 hours ರಿವಿಷನ್ ಮಾಡ್ಕೊಂಡಿಲ್ಲ ಅಂದರೆ ಏನಾಗುತ್ತೆ ಬರೀ 30%. ಇವಾಗ 24 ಆದ್ಮೇಲೆ ಮತ್ತೆ ರಿವಿಷನ್ ಮಾಡ್ಕೊಂಡ್ರು ಬರೀ 30%. ರಿವಿಷನ್ ಮಾಡ್ಕೊಂಡಿದ್ರೆ 10%. ಎಷ್ಟು 10% ಮಾತ್ರ ಜ್ಞಾಪಕ ಇರುತ್ತೆ. ಅದೇ ನೀವು 24 ಆದ್ಮೇಲೆ ಮತ್ತೆ ರಿವಿಷನ್ ಮಾಡಿದ್ರೆ ಬರೀ 30% ಬರುತ್ತೆ. ವಿತಿನ್ 24 hours ಅಂದರೆ ಒಂದು ಡೇ ಒಳಗಡೆ ಇವತ್ತು ಪಾಠ ಮಾಡಿ ಇವತ್ತೇ ಓದ್ಕೊಂಡ್ಬಿಡ್ತೀವಿ ಇವತ್ತೇ ರಿವಿಷನ್ ಮಾಡ್ಕೊಂಡ್ಬಿಟ್ರೆ 100% ತಲೆ ಇದೊಂದು ಜ್ಞಾಪಕ ಇರ್ತದೆ. ಅದೇ ಮೈಂಡ್ ಎಲ್ಲವನ್ನು ಮಾಡ್ಕೊಡ್ತೀವಿ. ಅದೇ ಮಾಡ್ತಾರೆ ಯಾವ 22 ಮತ್ತೆ ರಿವಿಷನ್ ಮಾಡ್ತೀವಿ ಮತ್ತೆ ರೀಡಿಂಗ್ ಅದೇ ನಾನು ಇಷ್ಟು 4-5 ಅಲ್ಲಿ ಹೌದಾ ಅಲ್ಲಿ ಹೇಳೋದು ಅವತ್ತು ಅವ್ರ ಪಾಠ ಅವ್ರು ರಿವಿಷನ್ ಮಾಡೋದು ಹೇಳೋದು ಯಾರಕ್ಕ ಆಗೈತಲ್ಲ ಇಲ್ಲ ಎತ್ತಗೆ 24 hours ಆದ್ಮೇಲೆ ರಿವಿಷನ್ ಮಾಡೋದನ್ನು ಬರೀ 30% ಅಷ್ಟೇ ವಿಡಿಯೋ ಅದನ್ನ ಅವ್ನ ಪಾಠ ಅವತ್ತು ಬಂದು ಮುಗಿಸಿ ಅವ್ರು ಮುಗಿಸ್ಕೊಡ್ಬೇಕು. ಇಲ್ಲ ಬೆಳಿಗ್ಗೆ ಎದ್ದಾದ್ರೆ ಮುಗಿಸ್ಕೊಡ್ಬೇಕು. ಆ 24 hours ಆಗಲ್ಲ. ಮತ್ತೆ ನೀವು ಸ್ಕೂಲ್ಗೆ ಹೋದ್ಮೇಲೆ ರಿವಿಷನ್ ಮಾಡಿದ್ರೆ ಸಾಧ್ಯ ಇಲ್ಲ. ಮತ್ತೆ ಬೆಳಿಗ್ಗೆ ಮುಗಿಸ್ಬೇಕು ಏನು ಬೆಳಿಗ್ಗೆ ಅಪಾಯ್ತು ಅಂತ ಎಲ್ಲಿ ಆಟಕ್ಕೆ ಆಕ್ಟ್ ಮಾಡಬೇಕು ಅಂತ ಮುಖ್ಯಬೇಕು ಎಲ್ಲ ಕುತ್ಕೊಂಡು ಮಾಡ್ಬಿಟ್ಟು ಮತ್ತೇನು ಮತ್ತೆ ಮೊಬೈಲ್ ಇಟ್ಟಿದ್ಯಾ ಇಷ್ಟು ಹೇಳಿದ್ರು ನಿಮ್ಗೆ ಗೊತ್ತು ಅಂದಿತ್ತು 24 hours ರಿವಿಷನ್ ಮಾಡ್ಕೊಂಡಿಲ್ಲ ಅಂದರೆ ನೀನು ಓದಿದ್ದೆಲ್ಲ ವೇಸ್ಟ್ ಇದೆ ಅದಾಯ್ತಾ. ಆಮೇಲೆ 24 hours ಆದ್ಮೇಲೆ ನೀವು ರಿವಿಷನ್ ಮಾಡ್ಕೊಂಡು 30% ಅಷ್ಟೇ ಹೊಡೆಯೋದು ಮೈಂಡಿಂದ ಏನಾದರೂ ನೀವು ರಿವಿಷನ್ನೇ ಮಾಡ್ಕೊಂಡಿಲ್ಲ ಬರೀ 10% ಹೇಳಿ ಟೀಚ್ ಮಾಡಿರೋದು ಎಲ್ಲ ಬರೀ 10% ಸುಮಾರು ಇನ್ಫಾರ್ಮೇಷನ್ ಟೀಚ್ ಮಾಡ್ತಾ ಇದ್ದೀವಿ ಅದಕ್ಕೆ ಜ್ಞಾಪಕ ಇಟ್ಕೊಂಡು ಯಾವ್ದು ನೀವು ರಿವಿಷನ್ ಮಾಡ್ತೀವೋ ಅದನ್ನು ಮಾತ್ರ ಇಟ್ಕೊಳ್ತೀವಿ ಜಾಸ್ತಿ. ಅದು 24 hours ಇವತ್ತು ಪಾಠ ಇವತ್ತೇ ರಿವಿಷನ್ ಮಾಡಿದ್ರೆ ಇವತ್ತು ಪಾಠನ ನಾಳೆ ರಿವಿಷನ್ ಮಾಡಿದ್ರೆ ಬರೀ 30%. ರಿವಿಷನ್ನೇ ಮಾಡಿಲ್ಲ ಅಂತ ಹೇಳಿದ್ರೆ ಬರೀ 10% ಕಳಿಸ್ಕೊಡು
ಇವಾಗ ಆ ಪಕ್ಕನ ಅವ್ನು ಬೈತೈತಿ ನಾನು ಬೈದಿದ್ದ ನೀನು ಪಕ್ಕನ ಬೈತಿದ್ದ ಅವನು ನಾನು ಆಡ್ತಾ ಇದ್ದಿದ್ದು ಮಾಡ್ತಾ ಇದ್ದೀನಿ. ನೀನು ಹೋಗಿ ಅಲ್ಲಿ ಬ್ರಷ್ ಮಾಡ್ದಾ? ಮಾಡಿದೆ ಯಾರು? ನಾನು ಯಾವಾಗ? ಅವಾಗೇನೆ ಮಾಡಿದೆ ಗುಡ್ರಗ ನಮ್ಮ ಮನೆಯಿಂದ ಬಂದಾಗ ಉಪವಾಸ ಇರಲ್ಲ ಸೋನ್ ಉಪವಾಸ ನೀನು ಇರ್ತೀಯಾ ನೀನು ನಾನು ತಿಂತೀನಿ ಕೊಂತರ ಆಗ್ತೀನಿ ಬೇಡ ಸನ್ ನಾನು ವಿಡಿಯೋಗಳು ಮಾಡೋದು